ಅಯ್ಯೋ 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 ಏನಿದು ಚಂದ್ರಮರ್ಮಂತೆಗೆ ಲಾಡು ಗುಲಾಬಿ ಎಲ್ಲ ಇಕ್ಕವ್ರೆ. ಆ ಏನು ಇವತ್ತು ಯಾರು ಕಾಣಿಸ್ತಾನೋ ಇಲ್ವಲ್ಲ ಮನೆ ಹೊರಗೆ. ಆ ಅಯ್ಯೋ ಅಯ್ಯೋ ಲಾಡು ಎಂತ ಚೆನ್ನಾಗಿದಾವಪ್ಪ. ಆಹಾ ಒಂದೇ ಒಂದು ಲಾಡು ಇಟ್ಕೊಂಡು ತಿನ್ಲ. ಹೆಂಗೋ ದಿವ್ಯಾ ಚಂದ್ರಿ ಯಾರು ಇಲ್ಲ, ಒಳಗೆ ಸೇರ್ಕೊಂಡವ್ರೆ ಅನ್ಸುತ್ತೆ. ಯಾರು ಬರ್ತಾರೆ ಇವ್ರ ಮನೆಗೆ? ಯಾರೋ ದೊಡ್ಡ ವ್ಯಕ್ತಿಗಳೇ ಬರ್ಬೋದು ಅನ್ಸುತ್ತೆ. ಅದಕ್ಕೆ ಅವ್ರು ಬಂದಾಗ ಹೂವು ಹಾಕ್ಬಿಟ್ಟು ಆಮೇಲೆ ಸ್ವೀಟ್ ಕೊಡಕ್ಕೆ ಹಿಂಗೆಲ್ಲ ಇಕ್ಕವ್ರೆ ಅನ್ಸುತ್ತೆ. ನಾನು ಒಂದೇ ಒಂದು ಎತ್ಕೊಂಡು ತಿನ್ಲ. ಸಾಕತ್ತೆ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಬಂದು ಬಿಡ್ಲಾ ಇದ್ದೀವ್ಯಾ? ಬರೋ ಅಷ್ಟರಲ್ಲಿ ಒಂದೇ ಒಂದು ಎತ್ಕವನ ಅಂತ ಅನ್ಕೊಂಡೆ. ಹೋಗ್ಲಿ ಬಿಡಿ, ಏನು ಹೇಳೋಣೀಗ. ಹಂಗೆ ಹೇಳ್ತೀನಿ. ದಿವ್ಯಾ, ಏನಿದು ಲಾಡು ಆಮೇಲೆ ಗುಲಾಬಿ ಹೂವು ಎಲ್ಲನ ಇಲ್ಲಿಕ್ಕಿದ್ದೀರಾ? ಯಾಕೆ? ಅದು ಇದು ಯಾವುದೋ ಒಂದು ಲಾಡು ಬೀಳಂಗಿತ್ತು, ನಾನು ಹಿಂಗೆ ಹಿಂದಕ್ಕೆ ಸರಿಸ್ತಿದ್ದೆ ಅಷ್ಟೇನೆ. ನಾನೇನ್ ತಾಂತಿರ್ಲಿಲ್ಲ. ನಿನ್ಗೂ ಕೊಡ್ತೀವಿ ಬಿಡು ಸಾಕತ್ತೆ, ಇವಾಗಲ್ಲ. ಆಮೇಲೆ ಕೊಡ್ತೀವಿ. ಆಮೇಲೆ ಕೊಡ್ತೀವಿ ಅಂದ್ರೆ ಏನಕ್ಕೆ ಇವೆಲ್ಲ ಗುಲಾಬಿ ಹೂವ ಲಾಡು ಎಲ್ಲನ ಹೊರಗಿಕ್ಕಿದ್ರ ಮನೆ ಮುಂದೆ? ಯಾಕೆ ಯಾರನ್ನ ಬರ್ತಾರೆ ನಿಮ್ಮ ಮನೆಗೆ? ಅಯ್ಯೋ ಓದ್ ಸಾಕತ್ತೆ, ನೀಗ್ ಗೊತ್ತಿಲ್ವೇ ವಿಷಯ? ಇವತ್ತು ನಾನ್ ನೋಡಕ್ಕೆ ಗಂಡು ಬತ್ತೈತೆ, ಅದಕ್ಕೆ. ಹೌದೇನು ದಿವ್ಯಾ? ಯಾವ ಊರಿಗೆ ಗಂಡು? ಏನ್ ಕೆಲಸ ಮಾಡ್ತಾನೆ? ಅಯ್ಯೋ ಸಾಕತ್ತೆ, ನಾನ್ ನೋಡಕ್ ಬರ್ತಾ ಇರೋ ಹುಡುಗ ಡಾಕ್ಟ್ರು. ಅದೇ ಮಾಯಿನ್ ನೋಡಕ್ ಬಂದು ಬಸ್ರಿ ಅಂತ ಗೊತ್ತಾಗದೆ ಹಂಗೆ ಹೋದ್ನಲ್ಲ ಆ ಹುಡ್ಗ. ಇವತ್ತು ನಾನು ನೋಡಕ್ ಬರ್ತಾ ಇದ್ದಾನೆ. ಅದಕ್ಕೋಸ್ಕರ ಅವ್ರು ಬಂದಾಗ ಕೊಡಕ್ಕೆ ಸ್ವೀಟು, ಆಮೇಲೆ ಅವ್ರು ಬರ್ಬೇಕಾದ್ರೆ ಹಾಕಕ್ಕೆ ಹೂವ, ಗುಲಾಬಿ ಹೂವ ದಾರಿಗೆ ಹಾಕಕ್ಕೆ. ಡಾಕ್ಟರ್ ಅಲ್ವಾ ಅದಕ್ಕೆ. ಓ ಡಾಕ್ಟ್ರು ಗಂಡು ಇವತ್ತು ಬರ್ತಾರ? ನಿಮ್ಮ ಅಮ್ಮ ಯಾ ಹೇಳ್ತಿದ್ಲು ನಮ್ ದಿವ್ಯಗೆ ಯಾರೋ ಡಾಕ್ಟ್ರು ಬರ್ತಾರೆ ಅಂತಾನ. ಬರ್ತಾ ಇದಾರ ಹಂಗಾರ ಇವತ್ತು? ಹಬ್ಬ, ಅಂತೂ ಇಂತೂ ನಿನಗೆ ಒಳ್ಳೆ ಅದೃಷ್ಟ ಬಂತು ಕಣೆ ದಿವ್ಯಾ. ಹೌದೇನು? ಮತ್ತೆ ನಿಮ್ಮಮ್ಮ ಎಲ್ಗೋದ್ಲು? ಬಂದೆ ಕಣೆ ಸಾಕಮ್ಮ, ಬಂದೆ. ಹೌದಾ? ಏನು ಚಂದ್ರಮ್ಮ ಅಳಿಯ ಡಾಕ್ಟರ್ ಅಂತೆ, ಇವತ್ತು ಬರ್ತಾ ಇದ್ದಾನಂತೆ. ಅಬ್ಬಾ ಬಾಬಾ ಬಾಬಾ, ಎಲ್ಗೋಗಿದ್ ನೀನು? ನಾನಿಲ್ಲೇ ಯಾರ್ಯಾರಿಗೋ ಬರೋಣ ಅಂತ ಹೋಗಿದ್ದೆ. ಆ ರಾಜಮ್ಗೂ ಜಯಮ್ಗೂ ಎಲ್ಲ ಬಂದೆ. ಒಂದಿಬ್ರು ಮೂವರು ಮುತ್ತೈದಾರು ಇರ್ಲಿ ಅಂತಾನ. ಒಪ್ಕೊಂಡ್ರೆ ಹಂಗೇನೆ ತಾಂಬೂಲ ಕುಂಡಿಸಿ ಎದ್ದಾಡ್ಸೋದು ಅಂತಾನ. ನಾವು ಹಂಗೇನೆ ನಮ್ಮ ಅಳಿಯಂಗೆ ಒಂದು ಉಂಗ್ರ ಬಟ್ಟೆ ಎಲ್ಲ ತಂದಿದೀವಿ. ಎಲ್ಲ ಸೆಟ್ ಆಗ್ಬಿಟ್ರೆ ಇವಾಗ್ಲೇ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋದು ಅಂತ. ಎಂಗೇಜ್ಮೆಂಟಾ? ಅಯ್ಯೋ ದೇವ್ರೆ, ಇದೇನ್ ಮೊದಲನೇ ಮದ್ವೆನಾ? ಅವನಿಗೂ 7ನೇ ಮದ್ವೆ, ನಿನ್ಗೂ 7ನೇ ಮದ್ವೆ. ಈ ಎಂಗೇಜ್ಮೆಂಟ್ ಎಲ್ಲ ಯಾಕಮ್ಮ ಒಂದೇ ಸಲ ಮದ್ವೆ ಇಕ್ಕೊಂಡು ಯಾವ್ದಾನ ದೇವಸ್ಥಾನ ತಾಗೆಲ್ಲ ಮದ್ವೆ ಮುಗಿಸೋದ್ ಕಲ್ತ್ಕೊಳ್ರಿ. ಅಲ್ಲ ಅಷ್ಟು ಸರಿ ಹುಡುಗ ಒಪ್ಕೊಂಡವನ ಆಲೇನೆ ಮದ್ವಿಗೆ? ಇನ್ನೂ ಇಲ್ಲಮ್ಮ. ಏನೋ ದಿವ್ಯಾ ಫೋನ್ ಮಾಡಿದ್ಲಂತೆ, ಆಯ್ತು ಬರ್ತೀನಿ ಅಂತ ಹೇಳಿದ್ದಂತೆ ಹುಡುಗ. ನೋಡೋಣ ಯಾವಾಗ ಬರ್ತಾನೋ ಏನೋ. ಆಗೋ ದಿವ್ಯಾ, ಯಾರೋ ಬಂದ್ರು ಕಣೆ. ಇವನೇನಾ ಹುಡುಗ? ಬರಪ್ಪ ಬಾ. ಬಂದಿದ್ದೀನಲ್ಲ ದಿವ್ಯಾ, ಹೋಗು ಹೂವ ತಗೊಂಬಂದು ಹಾಕು, ಆ ಲಾಡು ಕೊಡು ಹಂಗೇನೆ. ಕತೆ ತಗೊಂಬ, ನೀನೊಂದ ನಾನೊಂದು ತಗೊಬರ್ತೀನಿ. ಸರಿ ಸರಿ ಆಯ್ತು, ತಗೊಂಬಂದು ಹೂವನ ಹಾಕ್ಬಾ. ನೋಡಿ, ಈ ಥರ ಹೂವು ಹಾಕೋದು, ಸ್ವೀಟ್ ತಿನ್ಸೋದು ಅದೆಲ್ಲ ಬೇಡ. ನಾನು ನಿಮ್ಮ ಹತ್ರ ಮಾತಾಡಬೇಕು. ನಾನು ಎಷ್ಟು ಹೇಳಿದ್ರು ನೀವು ಕೇಳಲಿಲ್ಲ ಅಲ್ವಾ? ಮನೆಗೆ ಒಂದ್ಸಲ ಬನ್ನಿ ಅಂದೆ ತಾನೆ, ನಾನು ಬಂದಿದ್ದೀನಿ. ಇದೆಲ್ಲ ಬೇಡ, ಹೂವು ಸ್ವೀಟು ಹಣ್ಣು ಏನು ಬೇಡ. ಮೊದಲು ಮಾತಾಡೋಣ, ಒಳಗಡೆ ನಡೀರಿ. ಅಯ್ಯೋ, ಇದು ಸುಮ್ಮನೆ ನಿಮ್ಮಂತ VIP ಗಳಿಗೆ ಗೌರವ ಅಷ್ಟೇನೆ, ಪರವಾಗಿಲ್ಲ ಬಿಡಿ, ಹೂವು ಹಾಕ್ತೀನಿ. ಹೇಳ್ತಾ ಇದ್ದೀನಿ ತಾನೆ, ಬೇಡ ಅಂತ. ನಡೀರಿ ಒಳಗಡೆ. ಅಯ್ಯೋ ದಿವ್ಯಾ, ಬೇಡ ಅಂದ್ಮೇಲೆ ಸುಮ್ಮನಿರು. ಬರಿ ಹೇಳಿ ಅಂದ್ರೆ ತಗೊಳ್ಳಿ, ಸ್ವೀಟ್ ಆದ್ರೂ ತಿನ್ನಿ, ಲಾಡು ತಂದಿದೀವಿ ನಿಮ್ಗೋಸ್ಕರ. ಸ್ವೀಟು ಬೇಡ, ಏನು ಬೇಡ, ಮೊದಲು ನಡೀರಿ ಒಳಗಡೆ. ಸಕಮ್ಮ ನಡಿ, ಒಳಿಕ್ ನಡಿ, ಕುತ್ಕೊಂಡು ತಿಂತಾರೆ ನಿಧಾನಕ್ಕೆ. ಇಲ್ಲೆಲ್ಲ ಹೊರಗಡೆ ತಿನ್ನೋದು ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಧೂಳಲ್ವಾ, ಅದಕ್ಕೆ ನಡೀರಿ ಒಳಕ್ಕೆ. ಸರಿ ಆಯ್ತು, ಬರ್ರಿ ಹೇಳಿ ಅಂದ್ರೆ ಬರಿ, ಕೂತ್ಕೊಳ್ರಿ ಹೇಳಿ ಅಂದ್ರೆ. ಬೇಜಾರು ಮಾಡ್ಕೋಬೇಡ್ರಿ, ಏನೋ ನೀವು ದೊಡ್ಡವರಲ್ವಾ, ಡಾಕ್ಟರ್ ಬೇರೆ, ಅದಕ್ಕೇನೆ ನಾವು ಆ ಸ್ವೀಟು ಎಲ್ಲ ತರಿಸಿದ್ವಿ. ಹಂಗಾಗಿ ನಿಮ್ಮ ತಂದೆಯವರು ನಿಮ್ಮ ತಾಯಿಯವರು ಯಾರು ಬರ್ಲಿಲ್ವೇನಪ್ಪ? ಆಗದೆ ಇರೋ ಮದ್ವೆಗೆ ಯಾರು ಬಂದ್ರೆ ಏನ್ ಪ್ರಯೋಜನ ಹೇಳಿ? ಏನ್ ಹೇಳಿ ಅಂದ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಆಗದೆ ಇರೋ ಮದ್ವೆನಾ ಅಂದ್ರೆ? ನೋಡಿ ಆಂಟಿ, ನಾವು 2ನೇ ಮದ್ವೆ ಆಗಕ್ಕೆ ಹೆಣ್ಣು ಹುಡುಕ್ತಾ ಇರೋದೇನೋ ನಿಜ. ಆದ್ರೆ ನಿಮ್ಮ ಮಗಳ ಬಗ್ಗೆ ಎಲ್ಲ ವಿಚಾರಿಸಿದ ಮೇಲೆ ಗೊತ್ತಾಯ್ತು, ನಿಮ್ಮ ಮಗಳು ನಮಗೆ ತಕ್ಕೊಳ್ಳಲ್ಲ ಅಂತಾನ. ನಾವು ಬರಲ್ಲ, ನಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ನಿಮ್ಮ ಮಗಳನ್ನೇ ಕೇಳಲಿಲ್ಲ. ಫೋನ್ ಮಾಡಿಬಿಟ್ಟು ತಲೆ ತಿಂತಾ ಇದ್ರು. ಅದಕ್ಕೋಸ್ಕರ ಬಂದ್ಬಿಟ್ಟು ನೇರವಾಗಿ ಹೇಳೋಗೋಣ ಅಂತಾನ. ನಮ್ಮ ಮೀಟಿಂಗಲ್ಲಿ ಇದ್ದಾಗೆಲ್ಲ ಫೋನ್ ಮಾಡಿಬಿಟ್ಟು ಬನ್ನಿ ಒಂದ್ಸಲ ಬಂದರೆ ತುಂಬ ಇಷ್ಟ ಆಗ್ತೈತೆ ಅಂತಾನ ಹೇಳಿದ್ರು. ಹಾಗಾಗಿ ಇಷ್ಟೊಂದು ಬಲವಂತ ಮಾಡ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ನನಗೂ ಕಿರಿಕಿರಿ ಆದ್ರೂ ಬಂದ್ಬಿಟ್ಟು ಹೇಳೋಗೋಣ ಅಂತಾನ. ನೋಡಿ, ನಿಮ್ಮ ಮಗಳು ಕಂಡ್ರೆ ನಮಗೆ ಇಷ್ಟ ಇಲ್ಲ. ನಿಮ್ಮ ಮಗಳ ಬಗ್ಗೆ ನಾವೆಲ್ಲ ಕಡೆ ವಿಚಾರಿಸಿದ್ವಿ, ಆದರೆ ಯಾರೂ ಒಳ್ಳೆಯ ಅಭಿಪ್ರಾಯ ಹೇಳಲಿಲ್ಲ. ಹಾಗಾಗಿ ನಾವು ಈ ಮದುವೆಗೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಒಬ್ಬನೇ ಬಂದಿದ್ದು ಅಷ್ಟೇ. ನನ್ನ ಕ್ಷಮಿಸ್ಬಿಡಿ.
ಯಾಕೆ ಬರೀ ಹೇಳೋಕೆ ಇಲ್ಲಿಗಾನ ಬರ್ಬೇಕಾಗಿತ್ತಾ? ಬರಲಿಲ್ಲ ಅಂತಂದರೆ ನಿಮ್ಮ ಮಗಳು ಏನೇನೋ ಹೇಳಿದ್ರು. ನೀವು ಬರಲೇಬೇಕು, ನಿಮಗೋಸ್ಕರ ಕಾಯ್ತಾ ಇದ್ದೀವಿ, ನಿಮಗೋಸ್ಕರ ವೆಯ್ಟಿಂಗ್ ನಾವು, ನೀವು ಬಂದು ಹೋಗಿ ಒಂದು ಸಲನ. ಆಮೇಲೆ ನೀವು ಯೋಚನೆ ಮಾಡಿರಂತೆ ಆಗೋದು ಬಿಡೋದು. ಆಮೇಲೆ ಮೊದಲು ನೀವು ನಮ್ಮ ಮನೆಗೆ ಬನ್ನಿ, ಬರಲೇಬೇಕು ಅಂತ ಬಲವಂತ ಮಾಡಿದ್ರು, ಹಾಗಾಗಿ ಬಂದೆ ಅಷ್ಟೇ. ಹೌದಾ? ಹಾಗಾದ್ರೆ ನಮ್ಮ ದಿವ್ಯ ನಿಮಗೆ ಇಷ್ಟ ಇಲ್ವಾ? ನಾನು ಇಷ್ಟ ಇದೆ, ಅದಕ್ಕೆ ನೀವು ನಮ್ಮ ಮನೆಗೆ ಬರ್ತಾ ಇರೋದು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲಪ್ಪ, ಎಲ್ಲ ಅಡುಗೆ ಮಾಡಿದ್ದೀನಿ, ಒಬ್ಬಟ್ಟು ಮಾಡಿದ್ದೀನಿ. ಹಾಂ, ಇದೇನು ಇದ್ದಕ್ಕಿದ್ದಂಗೆ ಹಿಂಗೆ ಹೇಳ್ತಾ ಇದೆಯಾ? ಏನಿದೀವಿ ಇದು? ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಬಲವಂತ ಮಾಡಿ ಮನೆ ಕರೆಸ್ಕೊಂಡು ಈ ಥರ ಯಾಕೆ ಆಗಬೇಕಾಗಿತ್ತು? ಹಾಂ, ಸುಮ್ಮನೆ ಆಗಬೇಕಿತ್ತು ತಾನೇ? ಹಂಗಲ್ಲ ಅತ್ತೆ, ಅದು ನಮ್ಮ ಮನೆಗೆ ಬಂದಮೇಲೆ ನಾನು ನೋಡಿದ್ಮೇಲೆ, ನಮ್ಮಮ್ಮ ನಮ್ಮ ಮನೆ ಎಲ್ಲ ನೋಡಿದ್ಮೇಲೆ ಇವ್ರಿಗೆ ಗ್ಯಾರಂಟಿ ಇಷ್ಟ ಆಗ್ತೀನಿ ಅಂತ ಹೇಳಿ ನಾನೇ ಬಲವಂತ ಮಾಡಿದೆ. ಒಂದೇ ಒಂದ್ಸಲ ಬಂದು ಹೋಗಿ, ನೀವು ಮದುವೆ ಆಗಿದ್ರೆ ಚಿಂತೆ ಇಲ್ಲ, ಬಂದು ಹೋಗಿ ಪ್ಲೀಸ್ ಅಂತ ಕೇಳ್ಕೊಂಡೆ, ಹಂಗಾಗಿ ಬಂದಿದ್ದಾರೆ. ಇಲ್ಲಿಗೆ ಬಂದಮೇಲೆ ನಮ್ಮನ್ನು ನೋಡಿದ ತಕ್ಷಣ ಇಷ್ಟ ಆಗ್ತೀನಿ ಅವ್ರಿಗೆ ಅಂತ ಅನ್ಕೊಂಡೆ. ಆದರೆ ಯಾರಿಗೆ ಅದೇನೇನು ಫಿಟ್ಟಿಂಗ್ ಇಟ್ಟರೋ ಏನೋ ಗೊತ್ತಿಲ್ಲ. ಹೌದಾ? ಹೌದು, ಮೊದಲನೇ ಸಲ ನೋಡಿದಾಗ ಫೋನ್ ಮಾಡಿದಾಗ ಇಷ್ಟ ಆದ್ರಿ, ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ಆಮೇಲೆ ಎರಡನೇ ಸಲ ಫೋನ್ ಮಾಡಿದ್ರೆ ಇನ್ನೊಂದು ದಿವಸದಾಗೆ ಹಾಲೇನೆ ಉಲ್ಟಾ ಹೊಡೆದ್ರು. ಅದಕ್ಕೆ ಒಂದ್ಸಲ ಬಂದು ಹೋಗಿ ನೋಡೋಣ ಅಂತ ಬಲವಂತ ಮಾಡಿದೆ, ಹಂಗಾಗಿ ಬಂದಿದ್ದಾರೆ. ಈಗ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ ಹೇಳಿ ಅಂದರೆ ಯಾರು ಏನು ಹೇಳ್ತಾರೆ ಅಂತ ನಾ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ, ಇದ್ದಂಗೆ ಹೇಳ್ತೀವಿ. ನನ್ನ ಮಗಳದ್ದು 2ನೇ ಮದುವೆ, ನಿಮ್ಮದು 2ನೇ ಮದುವೆ. ಅವಳ ಗಂಡಗೆ ಡೈವರ್ಸ್ ಕೊಟ್ಟಿದ್ದಾಳೆ, ಹಂಗಾಗಿ ನಾನು ನನ್ನ ಮಗಳು ಇಬ್ಬರೇ ಇರೋದು. ನಾನು ಅಷ್ಟೇ, ನನ್ನ ಗಂಡ ಇನ್ನೊಬ್ರನ್ನ ಯಾರನ್ನೋ ಮದುವೆ ಆಗಿ ಎಲ್ಲೋ ಬೆಂಗಳೂರಾಗೋ ಎಲ್ಲೋ ಸೆಟ್ಲ್ ಆಗವನೆ. ಅಲ್ಲೇನೆ ನಾವು ಅವರು ಬಿಟ್ಟಾಲೆ ಒಂದು 15 ವರ್ಷದ ಮೇಲಾಯ್ತು. ನೋಡಿ, ನೀವು ಎಷ್ಟು ವರ್ಷನಾದರೂ ಆಗಿರ್ರಿ, ಏನಾದರೂ ಆಗಿರ್ರಿ, ಆದರೆ ನಿಮ್ಮ ಹುಡುಗಿ ನಮಗೆ ಇಷ್ಟ ಆಗಿಲ್ಲ. ಇನ್ಯಾವತ್ತೂ ನಮಗೆ ಫೋನ್ ಮಾಡೋದು, ತೊಂದರೆ ಕೊಡೋದು, ಬನ್ನಿ ಅಂತ ಕರೆಯೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಮಗೆ ತುಂಬ ಇರಿಟೇಟ್ ಆಗ್ತೈತೆ, ಗೊತ್ತಾಯ್ತಾ? ದಿವ್ಯಾ ಅವರೇ, ನಿಮಗೆ ಹೇಳ್ತಾ ಇರೋದು. ಅಯ್ಯೋ, ಇದೇನಿದು ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ನನ್ನ ನೋಡಿದ್ರು ನಿಮಗೆ ಏನೋ ಅನ್ಸಲ್ವಾ? ಏನು ಇಷ್ಟ ಆಗ್ಲಿಲ್ವಾ ನಿಮಗೆ? ಯಾರು ಏನೋ ಹೇಳಿದ್ದಾರೆ? ಯಾರು ಹೇಳಿದ್ರು ನಿಮಗೆ? ನನ್ನ ಬಗ್ಗೆ ಕೆಟ್ಟದಾಗ ಯಾರೋ ಹೇಳಿದ್ದಾರೆ, ಅದಕ್ಕೆ ಈ ಥರ ಹೇಳ್ತಾ ಇದ್ದೀರಾ? ಪ್ಲೀಸ್ ಹಂಗೆಲ್ಲ ಅನ್ಬೇಡಿ. ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ನೀವು ತುಂಬ ಒಳ್ಳೆಯವರು, ನಾನು ತುಂಬ ಒಳ್ಳೆಯವಳು. ಇಬ್ರು ಜೊತೆ ಆದರೆ ಸಂಸಾರ ಚೆನ್ನಾಗಿರುತ್ತೆ. ಬೇರೆಯವ್ರ ಮಾತು ಕೇಳಬೇಡಿ ಪ್ಲೀಸ್. ಏನು ಕಾರಣ? ನಿಮ್ಗೆ ಯಾರು ಏನು ಹೇಳಿದ್ರು? ಏನು ಅಂತನಾ ಹೇಳು. ನಮಗೂ ಮೊದಲನೇ ಸಲ ಫೋನ್ ಮಾಡಿದಾಗ ಇಷ್ಟ ಆಗಿದ್ರಿ, ಹಂಗಾಗಿ ಇಷ್ಟ ನೋಡೋಣ ಬರ್ತೀವಿ ಅಂತ ಹೇಳಿದ್ದೆ. ಆದರೆ ಯಾರೋ ಒಬ್ಬರು ನಿಮ್ಮ ಬಗ್ಗೆ ಕೇಳಿದಕ್ಕೆ ಅವರು ನೆಗೆಟಿವ್ ಆಗಿ ಹೇಳಿದ್ರು, ಹಂಗಾಗಿ ನಮಗೆ ಇಷ್ಟ ಆಗಲಿಲ್ಲ. ಸಾರಿ ಅಂತ ಎಷ್ಟು ಸುಲಭನಾಗಿ ಹೇಳ್ತೀರಾ? ನಾನು ನಿಮ್ಮ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೋಡಿ ದಿವ್ಯಾ ಅವರೇ, ನಮಗೂ ಇಷ್ಟ ಆಗಬೇಕಲ್ಲ ನೀವು. ನಿಮ್ಗೆ ಇಷ್ಟ ಆದರೆ ಸಾಕಾ? ನಾವು ಒಂದು ಸರಿನೂ ನಿಮ್ಮನ್ನು ಭೇಟಿನೇ ಮಾಡಿಲ್ಲ, ಬರೀ ಫೋನಲ್ಲಿ ಮಾತಾಡಿರೋದು ಅಷ್ಟೇ. ಅಷ್ಟಕ್ಕೆ ನೀವು ಎಷ್ಟೊಂದೆಲ್ಲ ಹಚ್ಕೊಂಡಿದ್ರಾ? ಬೇಜಾರು ಮಾಡ್ಕೋಬೇಡಿ, ಇನ್ನು ಒಳ್ಳೆ ಹುಡುಗನೇ ಸಿಗ್ತಾನೆ ಮದುವೆ ಆಗೋಕ್ಕೆ ಆಗಿವ್ರಂತೆ. ನಮಗೆ ಇನ್ನೊಂದು ಹುಡುಗಿ ಸಿಕ್ಕಿದ್ದಾಳೆ. ಪರವಾಗಿಲ್ಲ. ಏನಪ್ಪ ಹಿಂಗೆ ಹೇಳ್ತಾ ಇದೆಯಾ? ಅಲ್ಲ, ನೀನು ಫೋನ್ ಮಾಡಿ ಫಸ್ಟ್ನೇ ದಿವಸನೇ ಇಷ್ಟನೇ ಮದುವೆ ಆಗ್ತೀವಿ ಬರ್ತೀನಿ ಅಂತ ಹೇಳಿದಾಗಿನ ನಮ್ಮ ದಿವ್ಯಾ ಖುಷಿಯಾಗಿದ್ದಾಳೆ. ಆದರೆ ಇದಕ್ಕಿದ್ದಂಗೆ ಈ ಥರ ಹೇಳಿದ್ರೆ ಹೆಂಗೆ ಹೇಳು? ನಾವು ಫೋನಲ್ಲಿ ಹೇಳ್ದೆ, ನಮಗೆ ಈ ಮದುವೆ ಇಷ್ಟ ಇಲ್ಲ, ಬರಲ್ಲ ಬಿಡಿ, ಸುಮ್ಮನೆ ಬಂದರೆ ನಿಮಗೂ ಬೇಜಾರು ನಮಗೂ ಬೇಜಾರು ಅಂತನ. ಆದರೆ ಒಂದೇ ಒಂದು ಸಲ ಬರ್ರಿ ಅಂತ ನಿಮ್ಮ ಮಗಳೇ ಬಲವಂತ ಮಾಡಿದ್ದು, ಹಂಗಾಗಿ ಇವತ್ತು ಬಂದು ಹೇಳಿ ಹೋಗ್ತಾ ಇದ್ದೀವಿ ಅಷ್ಟೇ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಪೆದ್ಗುಂಡ ಬಾರೋ ಈ ಕಡೆ. ಓ, ಆಗ್ಲೇ ಬಂದ್ಬಿಟ್ಟವ್ರೆ ಮದುವೆ ಗಂಡು. ನಮ್ದು ಬರೋದು ಒಂದು ಸ್ವಲ್ಪ ಲೇಟ್ ಆಯ್ತು, ನಾನು ರಾಜಮ್ಮನು ಬಂದ್ವಿ. ಎಲ್ಲ ಮುಗೀತಾ? ಎಲ್ಲಿ ಒಬ್ಬನೇ ಬಂದೆ ಹುಡುಗ? ಅಯ್ಯೋ ಜಯಮ್ಮ, ಆ ಹುಡುಗನ್ಗೆ ಮದುವೆ ಇಷ್ಟ ಇಲ್ವಂತೆ, ನಮ್ಮ ಮಗಳು ದಿವ್ಯ ಇಷ್ಟ ಇಲ್ವಂತೆ. ಯಾರು ಏನು ಹೇಳಿದ್ರು ಏನೋ? ಮೊದಲನೇ ಸಲ ಫೋನ್ ಮಾಡಿದಾಗ ಆಯಿತು ಇಷ್ಟ ಆಯಿತು, ಫೋಟೋ ನೋಡಿದಾಗೆ ಇಷ್ಟ ಆದ್ರಿ ಬರ್ತೀವಿ ಅಂತ ಹೇಳಿದ್ರಂತೆ. ಆಮೇಲೆ 2ನೇ ದಿವಸ ಫೋನ್ ಮಾಡಿದ್ರೆ ಅಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮ ದಿವ್ಯನೇ ಬರ್ರಿ ಒಂದ್ಸಲ ಬರ್ರಿ ಅಂತ ಹೇಳಿದಕ್ಕೆ ಬಂದಿದ್ದಾರೆ. ಈಗ ನೋಡಿದ್ರೆ ಇಷ್ಟ ಇಲ್ಲ ಅಂತ ಅದೇ ಹೋಗ್ತಾ ಇದ್ದಾರೆ. ಏನು ಮಾಡೋದು ಹೇಳು? ಓ ಆಂಟಿ, ನೀವಲ್ವಾ? ನಿಮ್ಮ ಮಗಳು ಮಾಯಾನ ತೋರಿಸ್ಬಿಟ್ಟು ಅವಳು ಗಂಡ ಸತ್ತಿದ್ದಾನೆ ಅದು ಇದು ಅಂತ ಸುಳ್ಳು ಹೇಳಿದ್ರಿ ತಾನೇ ನೀವು? ನೀವಿಲ್ಲಿ ಬಂದಿದ್ದೀರಾ? ಅಯ್ಯೋ ಅಮ್ಮ ಕರೆದ್ಲು ಚಂದ್ರಮ್ಮ, ಅದಕ್ಕೆ ಬಂದೆ. ದಿವ್ಯಾ ನನಗೂ ಮಗಳಿದ್ದಂಗೆನೆ, ದಿವ್ಯನ ಗಂಡ ಡೈವರ್ಸ್ ಕೊಟ್ಟೋಗಿದ್ದಾನೆ, ಏನೋ ಬರ್ರಿ ಗಂಡು ಬರ್ತೈತಿ ಇವತ್ತು ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ನೀನೇನಪ್ಪ ಇಲ್ಲಿಗೋನ ಬಂದು ಇಷ್ಟ ಇಲ್ಲ ಅಂತಿದ್ಯಲ್ಲ, ಅವ್ರ ಮನಸ್ಸಿಗೆ ಬೇಜಾರಾಗಲ್ವಾ? ನನ್ನ ಮನಸ್ಸಿಗೆ ನೀವೆಷ್ಟು ಬೇಜಾರು ಮಾಡಿದ್ರಿ ಅಂತ ಗೊತ್ತು. ನೀವೇನು ನನಗೆ ಬುದ್ಧಿ ಹೇಳ್ಬೇಡಿ, ತೆಗಿರಿ ಸೈಡ್ ಬಿಡಿ, ನಾನು ಹೋಗ್ತೀನಿ. ಹೋಗ್ಲಿ ಬಿಡು, ನನ್ನ ಮಗಳಿಗೆ ಗಂಡನ ಜೊತೆ ಇರೋ ಅದೃಷ್ಟ ಅಂತೂ ಇಲ್ಲ, ಹೆಂಗಾದ್ರೂ ಮಾಡಲಿ. ಹೋಗ್ಲಿ ಬಿಡು ಜಯಮ್ಮ, ಹೋಗ್ಲಿ ಬಿಡು. ನನ್ನ ಮಗಳು ನಾನು ಗಂಡ ಇಲ್ದಂಗೆ ಹಿಂಗೆ ಇರ್ತೀವಿ. ನನ್ನ ಗಂಡನೂ ನಾನು ಬಿಟ್ಟು ಅವಳನ್ನೋ ಕಟ್ಕೊಂಡು ಹೋದ, ಇವಳು ಗಂಡ ಡೈವರ್ಸ್ ಕೊಟ್ಟು ಇನ್ನೊಬ್ಬಳನ್ನ ಅವಳನ್ನೋ ಕಟ್ಕೊಂಡ. ನಮ್ಮಿಬ್ರು ಜೀವನ ಹಿಂಗೆ ಆಗೋಯ್ತು. ನನ್ನ ಮಗಳಿಗೆ ಗಂಡನ ಜೊತೆ ಭಾಳ ಯೋಗ ಇಲ್ಲ. ಬೇಡ ಸುಮ್ಮನಿರೇ ಚಂದ್ರಮ್ಮ, ಹೇಳ್ಬೇಡ ಸುಮ್ಮನಿರು. ನೀನೇನು ಅಂದ್ಕೊಳ್ಳಲ್ಲ ಅಂದರೆ ನಿನ್ನ ಮಗಳು ದಿವ್ಯಾನು ಒಪ್ಕೊಳ್ಳೋದಾದ್ರೆ ಒಂದೇ ಒಂದು ಸಲಹೆ ಹೇಳ್ತೀನಿ. ಹಂಗೆ ಮಾಡಿದ್ರೆ ನಿನ್ನ ಮಗಳಿಗೆ ಗಂಡ ಸಿಗ್ತಾನೆ. ಗಂಡನ ಜೊತೆ ಬಾಳ್ವೆ ಮಾಡ್ಬೋದು. ಹೆಂಗೆ ಅದು? ಯಾರು ಒಪ್ಕೊಂತಾರೆ ನನ್ನ ಮಗಳನ್ನ? ಯಾರು ಮದುವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಾರೆ ಹೇಳು?
ಯಾರು ಇಲ್ಲ, ಇಲ್ಲೇ ಸಾಕಮ್ಮ ನಿಂತವಳೆ. ಸಾಕಮ್ಮನ ಮಗ ಪೆದ್ಗುಂಡನು ನಿಂತವನೆ, ಅವನಿಗೂ ಮದ್ವೆ ಆಗಿಲ್ಲ. ಅವನಿಗೂ ಪಾಪ ಹೆಣ್ಣು ಹುಡುಕಿ ಹುಡುಕಿ ಸಾಕಾಗ್ಯವಳೆ ಸಾಕಮ್ಮ. ಈ ದಿವ್ಯನಿಗೂ ಪಾಪ ಎಲ್ಲೂ ಗಂಡು ಸೆಟ್ ಆಗ್ತಾ ಇಲ್ಲ. ಅವನು ಒಳ್ಳೆ ಹುಡುಗ, ಇಬ್ರಿಗೂ ಯಾಕೆ ಮದ್ವೆ ಮಾಡಬಾರ್ದು ಅಲ್ವೇ? ಓಕೆ ಸ್ನೇಹಿತರೆ, ಈ ವಿಡಿಯೋದ ಮುಂದಿನ ಭಾಗದಲ್ಲಿ ತೋರಿಸ್ತೀವಿ ದಿವ್ಯಾ ಮತ್ತು ಅವರಮ್ಮ ಆ ಪೆದ್ಗುಂಡನ ಮದುವೆ ಆಗೋಕ್ಕೆ ಹೋಗ್ತಾರಾ ಇಲ್ವಾ ಅಂತೇಳಿ. ಅಲ್ಲಿವರೆಗೂ ನೋಡ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.